ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾವು ಇವಾಗ ದೇವಸ್ಥಾನದಿಂದ ಬಂದ್ವಿ. ರಾಯರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ನಾವು ಹೋದಾಗ ರಶ್ ಇರಲಿಲ್ಲ. ನಾವು ಹೋಗಿದ್ದು 6 ಗಂಟೆ 6:15 ಆಗಿತ್ತು. ನಾವು ದೇವಸ್ಥಾನದಿಂದ ಆಚೆ ಬಂದಮೇಲೆ ತುಂಬಾ ರಶ್ ಆಯಿತು. ನಮಗೆ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು, ನಿಧಾನಕ್ಕೆ ಆಯಿತು. ನನಗಂತೂ ಫುಲ್ ಖುಷಿ ಆಯಿತು. ನಾನು ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಬಂದಿರೋದು. ಇವಾಗ ರೂಮಿಗೆ ಬಂದಿದ್ದೀವಿ. ಬಂದು ಡ್ರೆಸ್ ಚೇಂಜ್ ಮಾಡಿದ್ದೀನಿ, ಸೀರೆ ಚೇಂಜ್ ಮಾಡಿ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಇಲ್ಲಿ ಪಂಚಮುಖಿ ಆಂಜನೇಯ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈಗ ಇಲ್ಲಿಂದ ಮಂತ್ರಾಲಯದಿಂದ ಆಟೋಗೆ ಹೋಗಬೇಕಂತೆ. ತುಂಬ ದೂರ ಇದೆ, ಬಿಸಿಲಂತೂ ಸಖತ್ತಾಗಿದೆ. ಇವಾಗ ಪಂಚಮುಖಿ ಆಂಜನೇಯನೊಂದು ನೋಡ್ಕೊಂಡು ಬಂದು ಮತ್ತು ಮುಂದೆ ಎಲ್ಲಿ ಗೊತ್ತಿಲ್ಲ. ನಮ್ಮ ಮನೆಯವರು ಒಂದು ಸಲ ಬಂದಿದ್ದರು, ಅವ್ರಿಗೆ ಗೊತ್ತಿದೆ ಎಲ್ಲೆಲ್ಲಿ ಏನೇನು ದೇವಸ್ಥಾನ ಇದೆ ಅಂಥೇಳಿ. ಅವ್ರು ಕರ್ಕೊಂಡು ಹೋಗ್ತಾರೆ. ನಾವು ಹೊರಟಿದ್ದೀವಿ. ಗಾನು ರೆಡಿ ಆಗ್ತಾಳೆ, ನಮ್ಮ ಮನೆಯವರು ರೆಡಿಯಾಗಿ ಕುತ್ಕೊಂಡವ್ರೆ. ವಸಿಷ್ಠ ರೆಡಿಯಾಗಿ ಆಟ ಆಡ್ತಾನೆ. ಚಿನ್ನಿ ಏನು ತೊಗೊಂಡಿನಿ ತೋರಿಸ್ಬಾ, ಇಲ್ಲಿ ತೋರಿಸು. JCB ತೊಗೊಂಡಿದ್ದಾನಲ್ಲಿ, ತೋರಿಸು. ವಸಿಷ್ಠ ಕೂಡ ಡ್ರೆಸ್ ಚೇಂಜ್, ಎಲ್ಲರೂ 4 ಜನನೂ ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದೀವಿ ನಾವೀಗ. ಅಯ್ಯೋ ಬಿತ್ತು ನೋಡಿ ಗಾಡಿ. ಒಂದು ಗಾಡಿ ನಿಲ್ಲಲ್ಲ, ಅಲ್ಲಿ ಕಂಡಿದ್ದೆಲ್ಲ ತೊಗೊತಾನೆ. ಬರ್ರಿ ಹೋಗೋಣ, ಬರ್ರಿ, ಟೈಮ್ ಆಯಿತು. ಫ್ರೆಂಡ್ಸು, ನಾವಿವಾಗ ರಾಯರ ಮಠದ ಮುಂದೆ ನಿಂತಿದ್ದೀವಿ. ಯಾಕಂದರೆ ಇಲ್ಲಿಂದ ಆಟೋ ಬಾಡಿಗೆ ಮಾಡಿಕೊಂಡು ಹೋಗಬೇಕಾಗುತ್ತೆ. ಎಲ್ಲಿಗೆ ಅಂದರೆ ರಾಯರು ಧ್ಯಾನ ಮಾಡಿರೋಂತಹ ಜಾಗ, ಹಾಗೆಯೇ ರಾಯರು ವಸತಿ ಇದ್ದಂತಹ ಮನೆ, ಇದನ್ನೆಲ್ಲ ತೋರಿಸ್ತಾರೆ. ಆಟೋದಲ್ಲೇ ಕರ್ಕೊಂಡೋಗಿ ತೋರಿಸ್ಕೊಂಬರ್ತಾರೆ. ಹಾಗೇ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಒಂದು 3-4 ಕಡೆ ಕರ್ಕೊಂಡು ಹೋಗ್ತಾರೆ. ಅವರೇ ಕರ್ಕೊಂಡೋಗಿ ಅವರೇ ವಾಪಸ್ ಮತ್ತೆ ಕರ್ಕೊಂಬರ್ತಾರೆ. ಒಬ್ಬರಿಗೆ 100 ರೂಪಾಯಿಂದ 150 ರೂಪಾಯಿ ಏನೋ ಚಾರ್ಜಸ್ ಇದೆ. ಹಾಗಾಗಿ ಈಗ ಅಲ್ಲಿ ನಾವು ಆಟೋದಿಂದ ಹೋಗ್ತಾ ಇದ್ದೀವಿ. ದೇವಸ್ಥಾನನ ನೋಡಿ ಮತ್ತೆ ಅವರು ಅಲ್ಲೇ ರಾಯರ ಮಠದ ಹತ್ರ ಕರ್ಕೊಂಬಂದು ವಾಪಸ್ಸು ಬಿಡ್ತಾರೆ. ನಾವು ಇವಾಗ ನೋಡೋದಕ್ಕೆ ಅಂಥೇಳಿ ಬಂದಿದ್ದೀವಿ. ಫಸ್ಟ್ ಬಂದಿದ್ದೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಕೈ ಮುಗಿಲಿ. ಏನು ಕೆಳಗೆ ಇಳಂಗಿಲ್ಲನ? ನೀರು ಜಾಸ್ತಿ ಬಂದಿತ್ತಲ್ಲ ಅದಕ್ಕೆ. ಈ ಕಡೆಯಿಂದ ಹೋಗೊಂಬರ್ಲಿಲ್ಲ. ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿಕೊಂಡು ನೆಕ್ಸ್ಟ್ ಬಂದಿರೋದು ರಾಯರು ಧ್ಯಾನ ಮಾಡ್ತಿರೋ ಅಂತಹ ಜಾಗ. ಇಲ್ಲಿ ವಿಡಿಯೋ ಮಾಡಬೇಡಿ ಅಂತ ಹೇಳ್ತಿದ್ರು. ನಾನು ಆದಷ್ಟು ವಿಡಿಯೋನ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಇಲ್ಲ ನೋಡು, ಮೊಸಳೆ ಇದಾವ? ಎಲ್ಲಿದ್ದಾವ ಅಕ್ಕಾರ? ಎಲ್ಲ ಮೊಸಳೆ ಇದಾವಂತ ಇರ್ಬೋದು.
ಭಾವಿಕ್ 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 ದಯವಿಟ್ಟು 3 ಪ್ರದಕ್ಷಿಣೆ ಹಾಕೊಳ್ಳಿ. ಮಾಹಿತಿ ಹೇಳ್ತಾರೆ ಕನ್ನಡದಲ್ಲಿ. ಒಂದು 13 ವರ್ಷಗಳ ಕಾಲ ಇಲ್ಲೇ ಇದ್ರು ಅಪ್ಪಣ್ಣಾಚಾರ್ಯ ಜೊತೆಯಲ್ಲಿ. ಆ 13 ವರ್ಷ ಇದ್ದ ಕಾಲದಲ್ಲಿ ಈ ಬೃಂದಾವನ ಕಾಣ್ತಾ ಇದೆ ನಿಮಗೆ. ಈ ಜಾಗದಲ್ಲಿ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳು ಕೂತ್ಕೊಂಡ್ಬಿಟ್ಟು 13 ವರ್ಷಗಳ ಕಾಲ ಹೋಮ ಜಪ ತಪ ಮಾಡ್ತಕ್ಕಂಥ ಸ್ಥಳ. ಇದಕ್ಕೊಂದು ಮಾಮೂಲಿ ಜಾಗ ಅನ್ಕೋಬೇಡಿ, ತುಂಬಾ ಜಾಗೃತವಾದ ಸ್ಥಳ ಇದು. ಈ ನೀವು ನೋಡ್ತಕ್ಕಂಥ ಬೃಂದಾವನ ಅಪ್ಪಣ್ಣಾಚಾರ್ಯ ಬೃಂದಾವನ ಅಲ್ಲ, ಇದು ಅಪ್ಪಣ್ಣಾಚಾರ್ಯ ಪ್ರತಿಷ್ಠಾಪನೆ ಮಾಡಿದ ರಾಯರ ಬೃಂದಾವನ. ಇವತ್ತಿಗೂ ಬೆಳಗ್ಗೆ 4:15 ಸುಮಾರು ಅಪ್ಪಣ್ಣಾಚಾರ್ಯ ಮತ್ತು ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಬಂದು ಇವನ್ ಟುಡೇ ಬಂದು ಸ್ನಾನ ಮಾಡಿ ಹೋಗ್ತಾರೆ ಅಂತ ಪ್ರತೀತಿ ಇದೆ. ನೀವೆಲ್ಲ ಟಿವಿ ಸೀರಿಯಲ್ ನೋಡಿರ್ಬೋದು, ಅಪ್ಪಣ್ಣಾಚಾರ್ಯ ಬರ್ತಾ ಇರ್ತಾರೆ, ನದಿಯೆಲ್ಲ ದಾರಿ ಬಿಟ್ಟರೆ ನೋಡಿರ್ಬೋದು. ಆ ಜಾಗ ಇದೇ ಜಾಗನೇ. ಇಲ್ಲಿಂದ ಅಪ್ಪಣ್ಣಾಚಾರ್ಯ ಮಂತ್ರಾಲಯಕ್ಕೆ ಹೋದ್ಮೇಲೆ ಮಂತ್ರಾಲಯ ಬೃಂದಾವನ ಕಂಪ್ಲೀಟ್ ಆಗಿ ಮುಗಿದೋಗಿರುತ್ತೆ. ಆ ಬೃಂದಾವನದ ಕ್ಷಣವೇ ಅಪ್ಪಣ್ಣಾಚಾರ್ಯ 3 ಚೌಕ್ ಕೆಳಗಡೆ ಬೀಳ್ತಾರೆ. ಆಗ ರಾಘವೇಂದ್ರ ಸ್ವಾಮಿ ಅವರು ಬೃಂದಾವನ ಒಳಗಿಂದೇ ಅಪ್ಪಣ್ಣಾಚಾರ್ಯ ಹೇಳ್ತಾರೆ, ಅಪ್ಪಣ್ಣ ಪ್ರತಿನಿತ್ಯ ನನ್ನ ದರ್ಶನಕ್ಕೆ ಮಂತ್ರಾಲಯಕ್ಕೆ ಬರಬೇಡ, ನಾನು 13 ವರ್ಷಗಳ ಕಾಲ ಇಲ್ಲಿ ಕೂತ್ಕೊಂಡು ಹೋಮ ಜಪ ತಪ ಮಾಡ್ತಾ ಇದ್ನು ಬಿಚ್ಚಲಿ ಒಳಗೆ. ಅದೇ ಜಾಗದಲ್ಲಿ ಬೃಂದಾವನ ಪ್ರತಿಷ್ಠಾಪನೆ ಮಾಡು, ನಿನ್ನ ಜಾಗಕ್ಕೆ ನಾನೇ ಬರ್ತೇನೆ ಅಂತ ಹೇಳಿದಾಗ ತಿರ್ಗಾ ಅಪ್ಪಣ್ಣಾಚಾರ್ಯ ಅಲ್ಲಿಂದಲಿಗೆ ಬಂದು ಏಕಶಿಲಾ ಬೃಂದಾವನ ಪ್ರತಿಷ್ಠಾಪನೆ ಮಾಡಿದ್ರು. ರಾಯರ ಜ್ಯೋತಿ ರೂಪದಲ್ಲಿ ಬಂದು ಅಪ್ಪಣ್ಣಾಚಾರ್ಯ ದರ್ಶನ ಕೊಟ್ಟರು. ಗಾನ ಜಲ್ದಿ ಬರ್ರಿ. ಎಲ್ಲಿ ಇದು ಫೋನ್ ಬರತೈತಿ. ಇದು ಆಂಜನೇಯ ಸ್ವಾಮಿಯ ದಿಂಬು ಮತ್ತು ಹಾಸಿಗೆ ಅಂತೆ. ಹಂಗೆ ನಿಂತೈತೆ ನೋಡೋದ. ಇದಷ್ಟರೊಳಗನ ಎಲ್ಲೂ ಸಪೋರ್ಟ್ ಇಲ್ಲ. ಇಲ್ಲೊಂಚೂರೇ ಚೂರು ಹಿಡ್ದೈತೆ, ಅದಿಷ್ಟೇ ಇಷ್ಟು ಹಿಡಿದಿರೋದು. ಅದು ಬಿಟ್ಟರೆ ಹೆಂಗೆ ಸಪೋರ್ಟಿಗೆ ಅವ್ರು ಯಾಕೆ ನಾನು ನೋಡಿ ನಕ್ಕಿದ್ದೆ. ಆಂಜನೇಯ ಸ್ವಾಮಿ ಅವನಲ್ಲಿ ಯಾರೋ ತೊಗೊಂಡೋಗಿ ಇಟ್ಟವ್ರೆ ಅನ್ನೋ ಥರ ಇಷ್ಟೇ ಒಂದೇ ಕಲ್ಲು ಸಪೋರ್ಟಿಂದ ಹೆಂಗೆ ನಿಂತೈದು. ಮಧ್ಯ ಯಾರು ಹಂಗೆ ಇಟ್ಟಿರಬಹುದು ಅನ್ನೋ ಥರ. ರಾಮದೇವ್ ನಾವು ರಾಯರ ಬೃಂದಾವನ ಹಾಗೆ ಆಂಜನೇಯ ಸ್ವಾಮಿ ದರ್ಶನ ಎಲ್ಲ ಮಾಡಿಕೊಂಡು ಮತ್ತೆ ಮಂತ್ರಾಲಯಕ್ಕೆ ರಿಟರ್ನ್ ಬಂದಿದ್ದೀವಿ. ಮಂತ್ರಾಲಯಕ್ಕೆ ಬಂದ ಮೇಲೆ ಇಲ್ಲಿ ಪ್ರಸಾದ ಇರುತ್ತೆ ಮಧ್ಯಾಹ್ನ. ಇದು ಆಲ್ಮೋಸ್ಟ್ ಟೈಮ್ 1:30-2 ಗಂಟೆ ಆಗ್ತಾ ಬಂದಿತ್ತು. ನಾವು ಪ್ರಸಾದ ಮಾಡಿಕೊಂಡು ಹೋದ್ರಾಯ್ತು ಅಂತ ಹೇಳಿ ಪ್ರಸಾದಕ್ಕೆ ಕ್ಯೂ ನಿಂತಿದ್ದೀವಿ. ಅವತ್ತು ನಾವು ಹೋಗಿರೋ ಅಂಥ ದಿನ ಪ್ರಸಾದಕ್ಕೆ ಬಂದು ಮೊಸರನ್ನ ಹಾಗೆ ಅನ್ನ ತರಕಾರಿ ಸಾಂಬಾರು ಮಾಡಿದರು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇಲ್ಲಿ ನಾವು ಈಗ ನೋಡ್ತಿರ್ಬೋದು ಪ್ರಸಾದನ ಹಾಕಿಸ್ಕೊಂಬಂದು ಊಟನ ಮಾಡ್ತಾಯಿದ್ದೀವಿ.
ನೋಡಿಕೊಂಡು ಬಂದ್ವಿ. ಟೈಮು 3 ಗಂಟೆ ಆಯಿತು. ಹಾಗೆ ಬರ್ತಾ ದೇವಸ್ಥಾನದಲ್ಲಿ ಪ್ರಸಾದ ಇತ್ತು, ಪ್ರಸಾದನ ಮಾಡಿಕೊಂಡು ಬಂದ್ವಿ. ನಮಗೆ ಟ್ರೈನ್ ಇರೋದು 7 ಗಂಟೆ. ಈಗ 3 ಗಂಟೆ, ಒಂದು 5-6 ಗಂಟೆ ತನಕ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ನಿನ್ನೆ ಬರಬೇಕಾದ್ರೂ ನಿದ್ದೆ ಇಲ್ಲ, ಮತ್ತು ಬೆಳಗ್ಗೆನೂ ಬೇಗ 4 ಗಂಟೆಗೆ ಎದ್ದಿದ್ವಿ. ಹಾಗಾಗಿ ಒಂದು 5 ಗಂಟೆವರೆಗೂ ಮಲಗಿ ಎದ್ದು ಆಮೇಲೆ ನಾವು ಹೊರಡಬೇಕು. ಇಲ್ಲಿಂದ ಮತ್ತೆ ಅರ್ಧ ಗಂಟೆ ಜರ್ನಿ ಇದೆ ಮಂತ್ರಾಲಯ ರೈಲ್ವೆ ಸ್ಟೇಷನ್ಗೆ. ಮಂತ್ರಾಲಯದಿಂದ ಹಾಗಾಗಿ ಬಟ್ಟೆ ಎಲ್ಲ ಎದ್ಮೇಲೆ ಪ್ಯಾಕ್ ಮಾಡ್ಕೊಳ್ಳೋಣ ಅಂತಂದು ಈಗ ಫಸ್ಟು ನಿದ್ದೆ ಮಾಡ್ತೀವಿ. ಯಾಕಂದರೆ ಕಣ್ಣು ಭಾಳ ಬಿಸಾದವು, ಬಿಸಿಲು ಜಾಸ್ತಿ ಐತಿ. ಹೋಗಿ ಬರೋ ಅಷ್ಟರಲ್ಲಿ ಫುಲ್ ಸುಸ್ತಾಗಿ ಹೋಗಿದೆ. ಹಾಯ್ ಫ್ರೆಂಡ್ಸ್, ಈಗ ಟೈಮು 5:30 ಆಯಿತು. ನಾವು ರೈಲ್ವೆ ಸ್ಟೇಷನ್ಗೆ ಹೊರಡಬೇಕು ಅಂತ ಎದ್ದು ರೆಡಿಯಾಗಿದ್ದೀವಿ. ನನಗಂತೂ ಫುಲ್ ಸುಸ್ತಾಗಿದೆ. ನೀರು ಚೇಂಜ್ ಆಗಿ ಸ್ವಲ್ಪ ನೆಗಡಿ ಆದಂಗೆ ಆಗುತ್ತೆ. ನಮ್ಮ ಮನೆಯವರು ಇಲ್ಲೇ ಬ್ಯಾಗ್ ರೆಡಿ ಮಾಡ್ತಾ ಇದ್ದಾರೆ. ವಸಿಷ್ಠ ಇನ್ನೂ ಎದ್ದೇಳ್ತಾನೆ ಇಲ್ಲ, ಮಲ್ಕೊಂಡ್ಬಿಟ್ಟಿದ್ದಾರೆ. ಈಗ ಸೀದಾ ರೆಡಿ ಆಗಾಯಿತು. ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ. ಅಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ. ಯಾಕಂದರೆ ಫುಲ್ ಸುಸ್ತಾಗ್ತಿದೆ ನನಗೆ. ನನ್ನ ಕಣ್ಣು ನೋಡಿದ್ರೇ ಹೇಳ್ಬೋದು. ಯಾಕಂದರೆ 2 ದಿನ ನಿದ್ದೆ ಇಲ್ಲ. ಫುಲ್ ಮೈ ಬೆವರು ಬಂದಂಗೆ ಆಗ್ತಾಯಿತ್ತು ನನಗೆ ಯಾಕೋ. ವೀಡಿಯೋನ ಕಂಟಿನ್ಯೂ ಮಾಡೋದಾದರೆ ಮಾಡ್ತೀನಿ, ಇಲ್ಲ ಅಂದರೆ ಸೀದಾ ನಾಳೆ ಇನ್ನೊಬ್ಬ ಮಲಗಿದ್ದಾನೆ ಇಲ್ಲಿ, ವಸಿಷ್ಠ. ಶರ್ಟ್ ಆಯಿತಾ ಎಲ್ಲ ಇಟ್ಟು ಅದ್ರ ಮೇಲೆ ಕೇಳಿದ್ರೆ ಅವನು ಅಕಸ್ಮಾತ್ ಬರಬಂದಕ್ಕಿ ಒಬ್ಬತ್ತಿಗೆ ಇರ್ತಾರಂತೇಳಿ ಅಡ್ವಾನ್ಸ್ ಇಸ್ಕೊತಾರೆ. ರೂಮ್ ಮಾಡಿ ನಾವು ರೂಮ್ ಎಲ್ಲ ಚೆಕ್ಔಟ್ ಮಾಡಿಕೊಂಡು ಕೀ ಅದೆಲ್ಲ ಕೊಟ್ಟು ಇವಾಗ ಅಲ್ಲಿಂದ ಮತ್ತೆ ಮಂತ್ರಾಲಯದಿಂದ ಮಂತ್ರಾಲಯ ರೈಲ್ವೆ ಸ್ಟೇಷನಿಗೆ ಬರೋದಕ್ಕೆ ಅರ್ಧ ಗಂಟೆ ಆಗುತ್ತೆ. ಇವಾಗ ಬಂದಿದ್ದೀವಿ. ಇಲ್ಲಿ ನೋಡ್ತಿರ್ಬೋದು, ಇದು ವಂದೇ ಭಾರತ್ ಟ್ರೈನು. ನಾವು ಬಂದಾಗ ಬಂತು, ಅದನ್ನು ಕೂಡ ಸ್ವಲ್ಪ ನಿಮಗೆ ತೋರಿಸಿದ್ದೀನಿ. ಅಲ್ಲಿಂದ ನಾವು ಸೀದಾ ಮತ್ತೆ ಊರಿಗೆ ರಿಟರ್ನ್ ವಾಪಸ್ ಬಂದಿದ್ದೀವಿ. ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು, ಮಂತ್ರಾಲಯದಿಂದ ಬಂದ ನೆಕ್ಸ್ಟ್ ಡೇ. ಪ್ರಸಾದ ತಂದಿದ್ವಲ್ವ, ಅದನ್ನು ನಮ್ಮ ಮನೆಯವರು ಅವರ ಫ್ರೆಂಡ್ಸಿಗೆಲ್ಲ ಕೊಟ್ಟರಾಯ್ತು ಅಂತ ಹೇಳಿ ತೊಗೊಂಡೋಗ್ತಿದ್ದಾರೆ. ಪ್ಯಾಕೆಟ್ ಮಾಡಿಕೊಂಡು ತೊಗೊಂಡು ಹೋಗ್ತಿದ್ರು ಬೆಳಗ್ಗೆ ಕೆಲಸಕ್ಕೆ ಹೋಗಬೇಕಾದ್ರೆ. ನಾನು ಅಲ್ಲಿಂದ ಮಂತ್ರಾಲಯದಿಂದ ಬರೋದು ಮತ್ತೆ ರಿಟರ್ನ್ ಬ್ಲಾಗ್ ಮಾಡಲಿಲ್ಲ. ಯಾಕಂದರೆ ಸ್ವಲ್ಪ ಹುಷಾರು ತಪ್ಪದಂಗೆ ಆಗಿತ್ತು. ಹಾಗೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡಲೇ ಇಲ್ಲ. ನೆಕ್ಸ್ಟ್ ಮನೆಗೆ ಬಂದು ಮಾರ್ನಿಂಗ್ನ ತೋರಿಸ್ತಾ ಇದ್ದೀನಿ. ಇದು ಒಂದು ಕ್ಲಿಪ್ ತೊಗೊಂಡಿದ್ದೀನಿ ನಾನು. ಹಾಗೇ ಹೇರ್ ಚಿಕ್ಕದು ಚೆನ್ನಾಗಿರುತ್ತೆ ಈ ಥರ ಸ್ಟೋನಿಂದು ಅಂತ ಹೇಳಿಬಿಟ್ಟು, ಈ ಥರ ಇರಲಿಲ್ಲ, ಹಾಗಾಗಿ ಅದು ಒಂದು ತೊಗೊಂಡಿದ್ದೀನಿ. ಮತ್ತು ಗಾನುಗೆ ಬಂದುಬಿಟ್ಟು ಈ ಥರ ಪೌಚು ತೊಗೊಂಡಿದ್ದಾಳೆ. ಇದು ಪೆನ್ಸಿಲ್ಲು, ಪೆನ್ನು ಅದೆಲ್ಲ ಸ್ಕೂಲಿಗೆ ತೊಗೊಂಡೋಗೋದಕ್ಕೆ ಅಂಥೇಳಿ ತೊಗೊಂಡಿದ್ದಾಳೆ. ಯಾಕಂದರೆ ಇವಾಗ ಈ ಥರದ್ದು ಪೌಚ್ಗಳೇ ಟ್ರೆಂಡಲ್ಲಿರೋದು. ಹಾಗಾಗಿ ಅವಳಿಗೂ ಕೂಡ ಒಂದು ಪೌಚ್ ಕೊಡಿಸಿದೆ. ಮತ್ತು ವಸಿಷ್ಠಂಗೆ ಗಾಡಿಗಳು, ಅವನಿಗೆ ಗಾಡಿ ಬಿಟ್ಟರೆ ಇನ್ನೇನು ತೊಗೊಳ್ಳಲ್ಲ ಅವನಿಗೊಂದು ಗಾಡಿನ ಕೊಡಿಸಿದ್ದೀನಿ. ಇಷ್ಟೇ ಫ್ರೆಂಡ್ಸ್, ಮಂತ್ರಾಲಯದ ಬ್ಲಾಗು ಇದಿಷ್ಟು ಆಗಿತ್ತು. ನಾನು ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋಗಳೇನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.